ಸಕ್ಕರೆ ಬೆಲ್ಲ ಮೈದಾ ಏನನ್ನೂ ಉಪಯೋಗ ಮಾಡಲಾರ್ದನ ಮಾಡಿರುವಂಥ ಒಂದು ಹೆಲ್ದಿ ಕೇಕ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಕೇಕ್ ಅಂದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ. ಸೊ ಆ ಥರ ಇಷ್ಟ ಆಗೋ ಒಂದು ಕೇಕನ್ನು ಹೆಲ್ದಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾನಿಲ್ಲೇ ಕೇಕ್ ಮಾಡೋಕ್ಕೆ ಒಂದು ದಪ್ಪದ ಪಾತ್ರೆನ ಲೋ ಫ್ಲೇಮ್ನಾಗಿಟ್ಟು ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಪ್ರೀ ಹೀಟ್ ಆಗೋಕ್ಕೆ ಇಟ್ಟೇನೆ. ಆಮೇಲೆ ಒಂದು ಕೇಕ್ ಮೋಲ್ಡ್ಗೆ ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡೇನೆ. ನಾನಿಲ್ಲಿ ಇವತ್ತು ಕೇಕ್ ಮಾಡೋಕ್ಕೆ ಸಕ್ಕರೆ ಬೆಲ್ಲ ಉಪಯೋಗ ಮಾಡಿಲ್ಲ, ನ್ಯಾಚುರಲ್ ಆಗಿ ಸ್ವೀಟ್ ಇರುವಂಥ ಖಜೂರನ ಉಪಯೋಗ ಮಾಡಿ ಕೇಕ್ ಮಾಡಕತ್ತೇನೆ. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಖಜೂರನ ಒಂದು ಸ್ವಲ್ಪ ಬಿಸಿ ಹಾಲಿನಾಗ ಒಂದು ತಾಸು ನೆನೆ ಇಟ್ಟಿದ್ದೆ. ಒಂದು ತಾಸು ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಭಾಳ ಸಣ್ಣಗೆ ಪೇಸ್ಟ್ ಆಗಿರಬೇಕು, ಆ ರೀತಿ ರುಬ್ಕೊಂಡು ಅದಕ್ಕಿಲ್ಲಿ ನಾನು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಕರೆಕ್ಟಾಗಿ ಎಣ್ಣೆ ಮತ್ತು ಅದು ಖಜೂರ ಕರೆಕ್ಟಾಗಿ ಮಿಕ್ಸ್ ಆಗೋ ಮಟ್ಟ ಇನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನಿಲ್ಲ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೇನಿ ಮತ್ತು 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೋ, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಕೇಕ್ ಬ್ಯಾಟ್ರೆ ಯಾವಾಗಲೂ ಭಾಳ ಫೋರ್ಸಾಗಿ ಮತ್ತು ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬಾರ್ದು, ಸ್ಲೋ ಆಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲೇ ಎಣ್ಣೆ ಬದಲ ಬೆಣ್ಣೆ ಇತ್ತಂದ್ರೆ ಅದನ್ನು ಕರಗಿಸಿ ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕೋಬೋದು. ಈ ರೀತಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾನು ಈಕ್ವಲ್ ಆಗಿ 2 ಪಾತ್ರೆ ಒಳಗೆ ಡಿವೈಡ್ ಮಾಡ್ಕೊಂಡೇನೆ. ಇಲ್ಲಿ ನಾನು ಒಂದು ಬೌಲ್ಗೆ 1.5 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕಿ ಈ ರೀತಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋತೇನೆ. ಇನ್ನೊಂದು ನಂಗೆ ಪ್ಲೇನ್ ಇಟ್ಕೋತೇನೆ, ಒಂದಕ್ಕೆ ಮಾತ್ರ ಕೋಕೋ ಪೌಡ್ರ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಮೊದಲ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಮೋಲ್ಡ್ಗೆ ಈ ರೀತಿ ನಾನು ಒಂದ್ರ ಮೇಲೆ ಒಂದು ಹಾಕೋತಾ ಹೋಗ್ತೇನೆ ಇದನ್ನು ಬ್ಯಾಟರ. ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೇನಿ. ಪೂರ್ತಿಯಾಗಿ ಈ ಕೇಕ್ ಬ್ಯಾಟರ್ನ ಈ ಥರ ಹಾಕ್ಕೊಂಡು ಆಮೇಲೆ ಇದನ್ನು ಸ್ವಲ್ಪ ಟ್ಯಾಪ್ ಮಾಡಬೇಕು. ಅಂದರೆ ಏರ್ ಬಬಲ್ಸ್ ಇತ್ತಂದ್ರೆ ರಿಲೀಸ್ ಆತಂದ್ರೆ ಕೇಕ ಚಲೋ ತಂಗೆ ಬೇಕಾಗ್ತೈತಿ ಅಂಥೇಳಿ ಈ ರೀತಿ ಟ್ಯಾಪ್ ಮಾಡಿ ಆಮೇಲೆ ಇದಕ್ಕೆ ನಾವು ನಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಹಾಕೋಬೋದು. ನಾನಿಲ್ಲೇ ವಾಲ್ನಟ್ ಮತ್ತು ಸ್ವಲ್ಪ ಬಾದಾಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಕತ್ತೇನೆ. ನಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕೋಬೋದು. ಆಮೇಲೆ ಮೇಲೆ ಒಂದು ಸ್ವಲ್ಪ ಚಕೋ ಚಿಪ್ಸ್ ಹಾಕಕತ್ತೇನೆ. ಚಕೋ ಚಿಪ್ಸ್ ಇದ್ದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಆಮೇಲೆ ನಾವು ಮೊದಲೇ ಪ್ರೀ ಹೀಟ್ ಮಾಡೋಕೆ ಇಟ್ಕೊಂಡಿರುವಂಥ ಕಡಾಯಿ ಒಳಗೆ ಈ ಕೇಕ್ ಮೋಲ್ಡ್ನ ಇಟ್ಟು ಕವರ್ ಮಾಡಿ 35ರಿಂದ 40 ನಿಮಿಷ ಲೋ ಫ್ಲೇಮ್ನಾಗ ಇದನ್ನು ಬೇಯಿಸಬೇಕು. ನಾ ಇಲ್ಲಿ 35 ನಿಮಿಷ ಆದಮೇಲೆ ಈ ರೀತಿ ಟೂತ್ಪಿಕ್ನ ಹಾಕಿ ಚೆಕ್ ಮಾಡಿದರೆ ಟೂತ್ಪಿಕ್ ಕ್ಲಿಯರ್ ಆಗಿ ಬಂತಂದ್ರೆ ಕರೆಕ್ಟಾಗಿ ಕೇಕ್ ಬೇಕಾಗೈತಿ ಅಂತ ಅರ್ಥ. ಆಮೇಲೆ ಒಂದು 10 ನಿಮಿಷ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಿಬಿಟ್ಟು ಈಗ 10 ನಿಮಿಷ ಆದಮೇಲೆ ಸ್ವಲ್ಪ ಆರೈತಿದೆ. ಆಮೇಲೆ ಇದನ್ನು ಒಂದು ಚಾಕುದಿಂದ ಈ ರೀತಿ ಸೈಡೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಂಡು ಈ ರೀತಿ ಉಲ್ಟಾ ಮಾಡಿ ಟ್ಯಾಪ್ ಮಾಡಿದರೆ ಕೇಕ್ ಈಸಿಯಾಗಿ ಬರ್ತೈತಿ. ಆಮೇಲೆ ಬಟರ್ ಪೇಪರ್ನ ತೆಗೆದ್ರೆ ಕೇಕ್ ಕಲರ್ ನೋಡ್ರಿ ಮಸ್ತಾಗೈತಿ ಮತ್ತು ಕರೆಕ್ಟಾಗಿ ಬೇಕಾಗೈತಿ ಇದು ಕೇಕ್. ಈ ರೀತಿ ಹೆಲ್ದಿಯಾಗಿರೋ ಕೇಕನ್ನು ಮನ್ಯಾಗನ ಈಸಿಯಾಗಿ ಒಂದು 40 ನಿಮಿಷ 50 ನಿಮಿಷದೊಳಗನ ಕೇಕ್ ರೆಡಿ ಮಾಡ್ಕೋಬೋದು. ಆಮೇಲೆ ಇದನ್ನು ಈ ರೀತಿ ಪೀಸಸ್ನಾಗ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು 4 ದಿನ ಯೂಸ್ ಮಾಡ್ಬೋದು. ಇದು ಕೇಕ್ ಏನು ಕೆಡಂಗಿಲ್ಲ. ಸೊ ಈ ರೀತಿ ಹೆಲ್ದಿಯಾಗಿರೋ ಕೇಕನ್ನು ಮನ್ಯಾಗನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಭಾಳ ರುಚಿಯಾಗಿರ್ತೈತಿ, ಮಕ್ಕಳು ದೊಡ್ಡವರು ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಇದು ಭಾಳ ಸ್ಪಾಂಜಿಯಾಗಿ ಮತ್ತು ಕಲರೂ ಭಾಳ ಚಂದ ಬಂದೈತಿ. ಸೊ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಅಥವಾ ಮೈದಾ ಸಕ್ಕರೆ ಏನನ್ನೂ ಉಪಯೋಗ ಮಾಡಿಲ್ಲ. ಈ ಕೇಕ್ ರೆಸಿಪಿನ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.